ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಂದರೆ, ನೀವು KSRTC ಗೌರ್ಮೆಂಟ್ ಬಸ್ ಸೀಟ್ ಬುಕ್ನ ಯಾವ ಥರ ಮಾಡ್ಬೇಕಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳಿಕೊಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ. ಈಗ ನೀವು ಮೊಬೈಲ್ನಲ್ಲೇ ಮಾಡ್ಬೋದು, ಇಲ್ಲಾಂದರೆ ಅಲ್ಲಿ ನಿಮ್ಮ ಸನಿಯಾದ ಡಿಪೋದಲ್ಲಿ ಹೋಗಿ ಕೂಡ ಅಲ್ಲಿ ಕೇಳ್ಬೋದು. ಮೊಬೈಲಲ್ಲಿ ಮಾಡ್ಬೇಕಂದ್ರೆ ನೀವು ಪ್ಲೇಸ್ಟೋರಲ್ಲಿ ಹೋಗಿ KSRTC ಅಂತ ಆ್ಯಪ್ ಇದೆ, ಅದನ್ನ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕು. ಈಗ ನೋಡಿ, KSRTC ಅಂತ ಇದೆ. ಇದು ಕೇರಳದ್ದು ಮತ್ತು ಇದು ಕರ್ನಾಟಕದ್ದು. ನೋಡಿ ಗೈಸ್, ಇಲ್ಲಿ ನೋಡಿ, ಇದು ಕರ್ನಾಟಕದ್ದು. ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದಮೇಲೆ ಓಪನ್ ಮಾಡ್ಕೊಳ್ಳಿ. ನೋಡಿ, ಈಗ ಅಲೋ ಮಾಡ್ಕೊಳ್ಳಿ. ನೋಡಿ ಗಾಯ್ಸ್, ಈ ಥರ ಇದೆ. ನೀವು ಇಲ್ಲಿ ಸೈನ್ ಅಪ್ ಕೂಡ ಮಾಡ್ಕೊಳ್ಳಿ. ಇಲ್ಲಿ ಸೈನ್ ಅಪ್ ಮಾಡ್ಕೊಳ್ಳಿ ಮೊದಲು. ಮತ್ತು ನೀವು ಯಾವ ಕಡೆ ಹೋಗ್ಬೇಕಂತ ಇಲ್ಲಿ ಸಿಟಿ ಹಾಕೊಳ್ಳಿ, ಯಾವ ಕಡೆ ಹೋಗ್ಬೇಕಂತ. ನಾನು ಈಗ ಬೆಳಗಾವಿ ಹತ್ರ ಹಾಕ್ತೀನಿ. ನೋಡಿ, ಬೆಳಗಾವಿಯಿಂದ ಈಗ ನಾನು ಹುಬ್ಬಳ್ಳಿ ಅಂತ ಹಾಕ್ತೀನಿ. ಇಲ್ಲಿ ಡೇಟ್ ಬಂದುಬಿಟ್ಟು ನಾಳೆ ಹಾಕ್ತೀನಿ. ಸ್ವಲ್ಪ ವೇಟ್ ಮಾಡಿ, ಲೋಡ್ ಆಗ್ತಾ ಇದೆ. ಇಲ್ಲಿ ಕಾದಿದೆ ನೋಡಿ, ಇದು AC ಸ್ಲೀಪರ್. ಇದು ಟಿಕೆಟ್ ಪ್ರೈಸ್ 315 ರೂಪಾಯಿ ಇದೆ. ಇದು ಐರಾವತ ಕ್ಲಾಸ್ ಮತ್ತು ನಾನ್ AC ಸ್ಲೀಪರ್. ಇಲ್ಲಿ ನೋಡಿ ಕೆಳಗೆ ಬರ್ತಿದೆ ನಿಪ್ಪಾಣಿ ಬೆಂಗಳೂರು ಅಂತ. ಇದು ಕರ್ನಾಟಕ ಸಾರಿಗೆ 167 ರೂಪಾಯಿ ಟಿಕೆಟ್ ಇದೆ ನೋಡಿ. ಮತ್ತು ಕರ್ನಾಟಕ ಇದು ಅಶ್ವಮೇಧ. ಇದು ನಾನ್ AC ಸ್ಲೀಪರ್. ನಿಮಗೆ ಈಗ ಗೌರ್ಮೆಂಟ್ ಬಸ್ ಬೇಕಂದ್ರೆ ಇಲ್ಲಿ ನೋಡಿ, ಈ ಥರ ಇದೆ. ಈಗ ಪಿಕಪ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಈಗ ಸೋಲ್ಡ್ ಔಟ್ ಆಗಿದೆ ಗೈಸ್. ನೋಡಿ, ಸೀಟ್ ಇಲ್ಲ, ಅದಕ್ಕೆ ನೀವು ಡೇಟ್ನ ಚೇಂಜ್ ಮಾಡ್ಕೊಳ್ಳಿ, 14 ಅಂತ ಹಾಕೊಳ್ಳಿ. ಈಗ ನೋಡಿ, ಇಲ್ಲಿ 2 ಸೀಟ್ಸ್ ಇದೆ ನೋಡಿ. ಕರ್ನಾಟಕ ಸಾರಿಗೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಬೆಳಗಾವಿ ಬಸ್ ಸ್ಟ್ಯಾಂಡ್ ಅಂದರೆ ಹುಬ್ಬಳ್ಳಿ ನೀವು ಬಸ್ ಸ್ಟ್ಯಾಂಡ್ ಅಂತ ಹಾಕಿ. ಹಾಗೆ ಇಲ್ಲಿ ನೋಡಿ 29, 30 2 ಸೀಟ್ ಇದೆ. ಈಗ ಇದನ್ನ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಇಮೇಲ್ ID ಈಗ ಮೊಬೈಲ್ ನಂಬರ್ ಸೈನ್ ಅಪ್ ಮಾಡ್ಕೊಳ್ಳಿ. ಸೈನ್ ಅಪ್ ಮಾಡಿದ್ಮೇಲೆ ಅದು ಅಲ್ಲಿ ಪೇಮೆಂಟ್ ಆಪ್ಷನ್ ಬರುತ್ತೆ, ಅಲ್ಲಿ ಹೋಗಿ ಪೇಮೆಂಟ್ ಮಾಡ್ಕೊಂಡ್ರೆ ಆಯಿತು, ನಿಮ್ಮ ಸೀಟ್ ಬುಕ್ ಆಗುತ್ತೆ. ಬುಕ್ ಆದಮೇಲೆ ಗೈಸ್, ಬುಕ್ ಆದಮೇಲೆ ಈ ಥರ ಒಂದು ಮೆಸೇಜ್ ಬರುತ್ತೆ. ಇಲ್ಲಿ ಈ ಥರ ಒಂದು ಮೆಸೇಜ್ ಬರುತ್ತೆ ಗೈಸ್. ಈ ಥರ ನೀವು ಗೌರ್ಮೆಂಟ್ ಬಸ್ನ ಬುಕ್ ಮಾಡ್ಬೋದು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.